ಹಿಂದೂ ಯುವಕರು 10 ಜನ ಮುಸ್ಲಿಂ ಯುವತಿಯರನ್ನ ಮದುವೆ ಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬಿಜೆಪಿ ಮಾಜಿ ಶಾಸಕ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ರಾಘವೇಂದ್ರ ಪ್ರತಾಪ್ ಸಿಂಗ್ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಿಂದೂ ಯುವಕರು 10 ಜನ ಮುಸ್ಲಿಂ ಯುವತಿಯರನ್ನ ಮದುವೆ ಆಗಿದ್ದಾರೆ ಅಂತ ಆಗಿ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಈ ರೀತಿಯಾಗಿ ಹೇಳ್ತಿದ್ದಾರೆ ಗೊತ್ತಿಲ್ಲ. ಬಿಜೆಪಿ ಮಾಜಿ ಶಾಸಕ ರಾಘವೇಂದ್ರ ಪ್ರತಾಪ್ ಸಿಂಗ್ ಈ ರೀತಿಯಾದ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ. ಮುಸ್ಲಿಂ ಯುವತಿಯರೊಂದಿಗೆ ಓಡಿ ಹೋದ ಹಿಂದೂ ಯುವಕರಿಗೆ ಹೇಳ್ತಾ ಇದ್ದಾರೆ, ಮುಂದಿನ ದಿನಗಳಲ್ಲಿ ಉದ್ಯೋಗ ವ್ಯವಸ್ಥೆ ಮಾಡಲಾಗುವುದು ನಿಮಗೆ ಅಂತ. ರಾಜ್ಯದಲ್ಲಿ ಹಿಂದೂ ಯುವಕರು ಯಾವುದೇ ಭಯವಿಲ್ಲದೆ ನೀವು ಮುಂದುವರಿರಿ, ಏನು ಬೇಕಾದರೂ ಮಾಡಬಹುದು ಅಂತ ಶಾಸಕ ಹೇಳಿರುವುದು. ಉತ್ತರ ಪ್ರದೇಶದ ಮಾಜಿ ಶಾಸಕ ನಾಲಿಗೆ ಹರಿಬಿಟ್ಟಿದ್ದ. ಸಿದ್ಧಾರ್ಥನಗರ ಜಿಲ್ಲೆಯ ದುಮಾರಿಯಾಂಗಜ್ನ ಒಂದು ಕ್ಷೇತ್ರ ಏನಿದೆ, ಆ ಒಂದು ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ. ಇಬ್ಬರು ಹಿಂದೂ ಮಹಿಳೆಯರನ್ನ ಮುಸ್ಲಿಂ ಯುವಕರ ಜೊತೆ ಬಲವಂತವಾಗಿ ಮದುವೆಯಾಗಿಸಿ ಮತಾಂತರ ಆರೋಪ ಕೇಳಿ ಬಂದಿತ್ತು. ಈ ಆರೋಪಕ್ಕೆ ರಾಘವೇಂದ್ರ ಪ್ರತಾಪ್ ಈ ಒಂದು ಹೇಳಿಕೆಯನ್ನು ನೀಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈಗ ಅಖಿಲೇಶ್ ಯಾದವ್ ಅವರ ಒಂದು ಆಡಳಿತ ಇಲ್ಲ, ಅಲ್ಲಿ ಭಯಪಡುವ ಅಗತ್ಯ ಕೂಡ ಇಲ್ಲ, ನಾವು ನಿಮ್ಮೊಂದಿಗೆ ಇದ್ದೇವೆ, ಯಾರು ಏನು ಬೇಕಾದರೂ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅಂತ ಅಲ್ಲಿನ ಸಚಿವ. ಹಿಂದೂ ಯುವಕರು 10 ಜನ ಮುಸ್ಲಿಂ ಯುವತಿಯರನ್ನ ಮದುವೆಯಾಗಿ ಇವರು ಏನು ಹೇಳೋಕ್ಕೆ ಹೊರಡ್ತಾ ಇದ್ದಾರೆ ಅಂತ, ಧರ್ಮಗಳ ಮಧ್ಯೆ ಏನಾದರೂ ಜಗಳ ಅಂತ ಸೃಷ್ಟಿಸ್ಬೇಕಾ ಅಂತ ಗೊತ್ತಿಲ್ಲ. ಒಂದು ಜನಪ್ರತಿನಿಧಿಗಳಾಗಿ ನಾವು ಒಂದು ಧರ್ಮದ ಬಗ್ಗೆ, ಒಂದು ಧರ್ಮದ ಹೆಣ್ಣು ಮಕ್ಕಳ ಬಗ್ಗೆ, ಕೆಲವೊಂದು ಆಚರಣೆ ಮತ್ತು ವಿಚಾರಗಳ ಬಗ್ಗೆ ಮಾತನಾಡೋದಕ್ಕೂ ಮುಂಚೆ ಏನು ಹೇಳ್ತಾ ಇದ್ವಿ ಅದು ಯಾವ ರೀತಿಯಾದಂಥ ಒಂದು ಪರಿಣಾಮವನ್ನು ಬೀರುತ್ತೆ ಅನ್ನೋದನ್ನು ಯೋಚನೆ ಮಾಡಿ ಹೇಳಬೇಕಾಗುತ್ತೆ. 10 ಜನ ಮುಸ್ಲಿಂ ಯುವತಿಯರನ್ನ ಮದುವೆಯಾಗಿ ಹಿಂದೂ ಯುವಕರು ಅಂತಂದರೆ ನೀವು ಏನು ಹೇಳೋಕೆ ಹೊರಟಿದ್ದೀರಾ ಅಂತ. ಕರೆದ ತಕ್ಷಣ ಯಾರಾದರೂ ಬಂದುಬಿಡ್ತಾರಾ? ಸುಮ್ಮನೆ ಏನು ಬೇಕಾದರೂ ಮಾಡಿ ಅಂತ ಹೇಳ್ತಾರೆ ಅಂತ. ಏನು ಬೇಕಾದರೂ ಮಾಡಿದ್ರೆ ನೀವೇನು ಹೇಳಿಕೆ ಕೊಡ್ತೀರಿ? ನಿಮ್ಮ ಮಾತು ಕೇಳ್ಕೊಂಡು ಅವ್ರು ಏನು ಬೇಕಾದ್ರೂ ಮಾಡೋಕೆ ಹೋಗ್ತಾರೆ. ತೊಂದರೆ ಆದರೆ ನೀವು ಬಂದು ಕಾಪಾಡ್ತೀರಾ? ಇಲ್ಲ. ಆವಾಗ ಸುಮ್ಮನೆ ಕೈ ಚೆಲ್ಲಿ ಹೋಗ್ತೀರಾ ನೀವು ಬೇರೆ ಕಡೆ. ಸಿದ್ಧಾರ್ಥನಗರ ಜಿಲ್ಲೆಯಲ್ಲಿ ಈ ಒಂದು ಕ್ಷೇತ್ರ ಏನಿದೆ, ಈ ರೀತಿಯಾಗಿ ಹೇಳೋದಕ್ಕೂ ಮುಂಚೆ ಯೋಚನೆ ಮಾಡಬೇಕು ಇವರು ಜನಪ್ರತಿನಿಧಿಗಳು. ಮಾಜಿ ಶಾಸಕ ರಾಘವೇಂದ್ರ ಪ್ರತಾಪ್ ಸಿಂಗ್ ಏನು ಈ ರೀತಿಯಾದ ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ನಿಜಕ್ಕೂ ಕೂಡ ಇದು ಒಪ್ಪಬೇಕೋ ಒಪ್ಪಬಾರ್ದೋ ಗೊತ್ತಿಲ್ಲ. ಹಿಂದೂ ಧರ್ಮ, ಮುಸ್ಲಿಂ ಧರ್ಮ, ಕ್ರೈಸ್ತ, ಜೈನು, ಸಿಖ್, ಬೌದ್ಧ ಏನೇ ಧರ್ಮ ಇರಬಹುದು, ಯಾವುದೇ ಒಂದು ಧರ್ಮದ ಬಗ್ಗೆ, ಅಲ್ಲಿರುವಂತಹ ಜನರ ಬಗ್ಗೆ, ಸಂಪ್ರದಾಯಗಳ ಬಗ್ಗೆ ಮಾತನಾಡಬೇಕಾದ್ರೆ ಅರಿವಿರಲಿ ನಿಮಗೆ. ಏನು ಹೇಳ್ತಾ ಇದ್ದೀರಿ ನೀವು? ಧರ್ಮಗಳ ಮಧ್ಯೆ ಗಲಾಟೆಯನ್ನು ಎಬ್ಬಿಸುವಂತಹ ಉದ್ದೇಶ ಇದೆಯಾ ಅಂತ ಗೊತ್ತಿಲ್ಲ. ಬಿಜೆಪಿಯ ಮಾಜಿ ಶಾಸಕ ರಾಘವೇಂದ್ರ ಪ್ರತಾಪ್ ಸಿಂಗ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಿಂದೂ ಯುವತಿಯನ್ನು ನೀವು 10 ಜನನ ಮದುವೆಯಾಗಿ, ಮುಸ್ಲಿಂ ಯುವತಿಯರನ್ನ ಹಿಂದೂ ಯುವಕರು ಮದುವೆ ಆಗಿ ಒಬ್ಬರು 10 ಜನನಾಗ್ರಿ ಅಂತ ಹೇಳ್ತಾ ಇದ್ದಾರೆ. ಏನರ್ಥ ಇದು ಬಗ್ಗೆ ಗೊತ್ತಿಲ್ಲ. ನೀವು ಏನು ಬೇಕಾದರೂ ಮಾಡಿ, ನಿಮ್ಮಿಂದ ನಾವಿದ್ದೀವಿ, ಭಯ ಇಲ್ಲ. ರಾಜ್ಯದಲ್ಲಿ ಹಿಂದೂ ಯುವಕರು ಏನು ಬೇಕಾದರೂ ಮಾಡಿ, ಯಾವುದೇ ಭಯ ಮಾಡಬೇಕಾಗಿಲ್ಲ. ಏನು ಬೇಕಾದರೂ ಮಾಡಿದ್ರೆ ನಾವು ನಿಮ್ಮ ಜೊತೆ ಇರ್ತೀವಿ, ನಿಮಗೆ ಸಪೋರ್ಟಿವ್ ಆಗಿರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಯುವಕರಲ್ಲಿ ಯಾವ ರೀತಿಯ ಒಂದು ಭಾವನೆಯಿಂದ ಉದ್ದೇಶವನ್ನು ತುಂಬುತ್ತಾ ಇದ್ದೀರಿ ತಲೆಯಲ್ಲಿ? ಏನು ಬೇಕಾದರೂ ಮಾಡಿ ಅಂತ ಹೇಳ್ತಾ ಇದ್ದೀರಿ ಅಂದರೆ ಏನು ಭಯ ಇಲ್ಲ ಅಂತಂದರೆ, ಸರ್ಕಾರ ಯಾರದ್ದೇ ಇರಲಿ, ಅಧಿಕಾರ ಯಾರದ್ದೇ ಇರಲಿ, ನಿಮ್ಮ ಪಕ್ಷ ಅಥವಾ ಇನ್ನೊಂದು ಪಕ್ಷ ಏನೇ ಇದ್ದರೂ ಕೂಡ ಹೇಳಿಕೆಗಳನ್ನು ಕೊಡುವಾಗ ಯೋಚನೆ ಮಾಡಿ ಕೊಡಬೇಕಾಗುತ್ತೆ. ಉತ್ತರ ಪ್ರದೇಶದ ಮಾಜಿ ಶಾಸಕ ಈ ರೀತಿಯಾಗಿ ನಾಲಿಗೆಯನ್ನು ಹರಿಬಿಟ್ಟಿದ್ದಾರೆ ಅಂದರೆ ನಿಜಕ್ಕೂ ಕೂಡ ಆ ಸಮುದಾಯದವರು ಸುಮ್ಮನೆ ಇರ್ತಾರೆ. ಹೆಣ್ಣು ಮಕ್ಕಳ ಬಗ್ಗೆ ಮಾತನಾಡಿ ಅದನ್ನು ಕೂಡ ಯೋಚನೆ ಮಾಡಬೇಕಲ್ಲ. ನಾವು ಯಾವುದೇ ಒಂದು ಧರ್ಮದ ಪರವಾಗಿ, ಜನಾಂಗದ ಪರವಾಗಿ ಹೇಳಿಕೆಯನ್ನು ಕೊಡೋಕೆ ಆಗೋದಿಲ್ಲ. ವಿವಾದಾತ್ಮಕ ಹೇಳಿಕೆಗಳನ್ನು ಕೊಟ್ಟ ಮೇಲೆ ನೀವು ಅದನ್ನು ಸಮರ್ಥನೆ ಮಾಡ್ಕೊಳ್ಬೇಕಾಗತ್ತೆ. ಏನಂತ ಸಮರ್ಥನೆ ಮಾಡ್ಕೊಳ್ತೀರಿ ಅಂತ ಗೊತ್ತಿಲ್ಲ. ಸಿದ್ಧಾರ್ಥನಗರ ಜಿಲ್ಲೆಯ ದುಮಾರಿಯಾಂಗಂಜ್ ಅನ್ನೋ ಕ್ಷೇತ್ರದಲ್ಲಿ ಇವರು ಹೇಳ್ತಾರೆ, ಇಬ್ಬರು ಹಿಂದೂ ಮಹಿಳೆಯರನ್ನ ಮುಸ್ಲಿಂ ಯುವಕರ ಜೊತೆ ಮದುವೆ ಮಾಡಿರ್ತಾರೆ ಬಲವಂತವಾಗಿ. ಆ ಒಂದು ಆರೋಪ ಕೇಳಿ ಬಂದಿರ್ತಾರೆ, ಮತಾಂತರ ಆರೋಪ. ಆ ಒಂದು ವಿಚಾರವಾಗಿ ಇವರು ಮಾತನಾಡ್ತಾ ಹೋಗ್ತಾರೆ, ನೀವೇನು ಬೇಕಾದರೂ ಮಾಡಿ, ನಾವು ನಿಮ್ಮ ಜೊತೆ ಇದ್ದೀವಿ, ನಾವು ನೋಡ್ಕೊಳ್ತೀವಿ, ಮುಸ್ಲಿಂ ಹುಡುಗಿಯರು ನೀವು ಪಟಾಯಿಸ್ಕೊಂಡು ಹೋಗಿ ನಿಮಗೆ ಉದ್ಯೋಗನೋ ದುಡ್ಡು ಕೊಡ್ತೀವಿ ಮುಂದಿನ ದಿನಗಳು ಅಂತ ಹೇಳ್ತಾರೆ. ಅಂದರೆ ಎಷ್ಟರ ಮಟ್ಟಿಗೆ ಸರಿ ಅಂತ ಗೊತ್ತಿಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.